So hey guys, welcome back again to my channel. So this is the second part of how our journey goes in Kashmir. So let's see what begins next. So ನಾವೀಗ ಏರ್ಪೋರ್ಟ್ನಲ್ಲಿದ್ದೀವಿ. ಈಗನೂ ಕೂಡ ನೀವು ಸುತ್ತಮುತ್ತ ಇಂಡಿಗೋ ಫ್ಲೈಟ್ಸ್ ನೋಡ್ಬೋದು, ಕಾಶ್ಮೀರಿನ ಏರ್ಪೋರ್ಟ್ ನೋಡ್ಬೋದು. To some people, I have a dream to visit Kashmir once, and I also have a dream, and today the dream came true. It's a lucky day for me. Let's see what happens next, how's our journey will go. So guys, ಇಲ್ಲಿ ನಾವು ಕಾಶ್ಮೀರ್ ರೀಚ್ ಆಗಿದ್ದೀವಿ. ಸೊ ದಿಸ್ ಈಸ್ ದಿ ಪ್ರೆಸೆಂಟ್ ನೇಚರ್ ಆಫ್ ಕಾಶ್ಮೀರ್. ಅದು ಕಾಶ್ಮೀರಿನ ಬೆಟ್ಟ. ಸೊ ಅಲ್ಲಿ ಬೆಟ್ಟ ಸ್ವಲ್ಪ ಎತ್ತರ ಇದೆ, ಮೋಡಗಳು ಕೆಳಗೆ ಬಂದಿದ್ದಾವೆ. ಸೊ ನೀವು ನೋಡ್ಬೋದು ನೇಚರ್, ಗಿಡಗಳು, ಬೆಟ್ಟ, ಸ್ನೋ ಕಾಣ್ತಿಲ್ಲ ಆದರೂ ನೋಡಿ, ಸ್ನೋ, ಮೋಡ, ಅದು ಇದು. ಸೊ ಗೈಸ್, ಈಗ ನಾವು ಕಾಶ್ಮೀರ ಒಳಗಡೆ ಇದ್ದೀವಿ. ಅಲ್ಲಿ ನಾವು ಹಾಲಿಡೇಸ್ ಬುಕ್ ಮಾಡಿದ್ವಲ್ಲ ಅದು. ಸೊ ಅದ್ರ ಡ್ರೈವರು ನಮಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದ. ಸೊ ಆ ಡ್ರೈವರ್ ನಮಗೆ ನಮ್ಮ ರೂಮ್ದಲ್ಲಿ ಕರ್ಕೊಂಡು ಹೋದ. ನಾವು ಫ್ರೆಶ್ ಅಪ್ ಆಗಿ ನಾವು ಮುಂದೆ ಎಲ್ಲಿ ಹೋಗಿವಂತ ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಸೊ ಗೈಸ್, ಈಗ ನೀವು ಈ ಕಾಶ್ಮೀರಿನ ನೇಚರ್ ಎಂಜಾಯ್ ಮಾಡಿ ಮುಂದೆ ಏನಾಯ್ತಂತ ಈ ವಿಡಿಯೋದಲ್ಲೇ ನಿಮಗೆ ಗೊತ್ತಾಗುತ್ತೆ. आपको जो पसंद आएगी ना वही उनको देना है, उन्हीं के पैसे बस. ब्रेकफास्ट है तो मोय नहीं है ಸೊ ಗೈಸ್, ಈಗ ನಿಮಗೆ ಹೇಳೋ ವಿಷಯ ಏನಂದರೆ, ಕಾಶ್ಮೀರ ಒಳಗಡೆ ಒಂದು ಗಿಡ ಇತ್ತು. ಸೊ ನೀವು ಎಲ್ಲಿ ನೋಡಬೇಕಾದ್ರೂ ಅದೇ ಗಿಡ ಇರುತ್ತೆ, ಸುತ್ತಮುತ್ತ ಅಕ್ಕಪಕ್ಕ ಹಿಂದೆ ಮುಂದೆ ಅದೇ ಗಿಡ ಇತ್ತು. ಅದು ಯಾವುದಂದರೆ ಪೈನ್ ಟ್ರೀ. ಒಂದು ಟೈಪ್ ಕ್ರಿಸ್ಮಸ್ ಟ್ರೀ ನೋಡಿರಲ್ಲ, ಅದೇ ಟೈಪು, ಬಟ್ ಅದ್ರ ಹೆಸರು ಪೈನ್ ಟ್ರೀ ಅಂತ ಅಲ್ಲಿ ಕಾಣಿಸ್ತಿದೆ ನೋಡಿ. ಆಲದ ಮರನೂ ಕಾಣವಲ್ಲ. ಏನ ಅವು ಇವು ನೋಡಕ ಫ್ಲವರ್ ಗಿಡಗಳು ಎಲ್ಲಿ ಬೇಕಲ್ಲಿ ಬೆಳೆದಾವ. ವೈಟ್ ಕಲರ್ ಎಲ್ಲಂದ್ರಲ್ಲಿ ಬೆಳೆದಾವ ಮಗನು. ನಾನನ್ನಲ್ಲ, ಎಲ್ಲ ಫ್ರೆಶ್ ಅಪ್ ಆದಮೇಲೆ ನಾವು ಒಂದು ಪ್ಲೇಸ್ ವಿಸಿಟ್ ಮಾಡಿದ್ವಂತ. ಆ ಪ್ಲೇಸ್ ಯಾವುದಂದರೆ ತುಲಿಪ್ ಗಾರ್ಡನ್. ಸೊ ನೀವು ಅಲ್ಲಿ ನೋಡ್ಬೋದು ತುಲಿಪ್ ಗಾರ್ಡನ್. ಸೊ ಇಷ್ಟು ಬ್ಯೂಟಿಫುಲ್ ಆಗಿತ್ತಂದರೆ ಎರಡು ಕಣ್ಣು ಸಾಲದು ಇದೆಲ್ಲ ನೋಡೋಕ್ಕೆ. ಸೊ ಇದು ನನ್ನ ಡ್ರೀಮ್ ಫ್ಲವರ್ಸ್. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾವೆ, ಎಲ್ಲ ಟೈಪ್ ಆಫ್ ಕಲರ್ಸಲ್ಲಿ ಇದ್ದವು. ಸೊ ಪರ್ಪಲ್, ಆರೆಂಜ್, ರೆಡ್ ಎಕ್ಸೆಟ್ರಾ. ಸೊ ಇದೊಂದು ಫ್ಲವರು. ಸೊ ಇದಕ್ಕಂತ ಒಂದು ಸೀಸನ್ ಇರುತ್ತಂತೆ, ಆ ಸೀಸನ್ದಾಗಷ್ಟೇ ಇವು ಅರಳೋದು. ಸೊ ನಾವು ಕರೆಕ್ಟ್ ಸೀಸನಿಗೆ ಹೋಗಿದ್ವಿ, ಅಲ್ಲಿ ಚಳಿ ಕೂಡ ಇತ್ತು. ನಾವು ಈ ಹೂವನ್ನು ಕಣ್ಣಾರೆ ನೋಡಿದ್ವಿ, ತುಂಬ ಖುಷಿ ಆಯಿತು. ಸೊ ನೀವು ಕಾಶ್ಮೀರ್ ವಿಸಿಟ್ ಮಾಡಿದ್ರಂದರೆ ಈ ಪ್ಲೇಸ್ನ ಮಿಸ್ ಮಾಡಬೇಡಿ. ಸೊ ದಿಸ್ ಈಸ್ ದಿ ಬೆಸ್ಟ್ ಪ್ಲೇಸ್ ಇನ್ ಕಾಶ್ಮೀರ್. ಈಗ ಫ್ಲವರ್ಸ್ ನೋಡಿ ಎಂಜಾಯ್ ಮಾಡಿ.
ಸೊ ನಾವು ಇವೆಲ್ಲ ಫ್ಲವರ್ಸ್ ನೋಡಿ ರೀಲ್ಸ್ ಮಾಡಿ ಫೋಟೋಸ್ ತಗೊಂಡು ಕಣ್ಣಾರೆ ನೋಡಿ ಖುಷಿ ಪಟ್ವಿ. ಸೊ ಈ ರೀಲು ಮಾಡಿದ್ವಲ್ಲ ಇದೆ. ಸೊ ಅಲ್ಲಿ ಅದೊಂದೇ ಫ್ಲವರ್ ಅಂತಲ್ಲ, ಬೇರೆ ಟೈಪ್ ಆಫ್ ಫ್ಲವರ್ಸ್ನೂ ಇದು. ಜಾಸ್ತಿ ಅಂದರೆ ತುಳಿಪ್ ಫ್ಲವರೇ ಬಾಳಿದ್ದು. ಸೊ ನೋಡ್ಬೋದು ನೀವು ಈ ರೀಲು. ಸಾಂಗ್ ಸೆಟ್ ಮಾಡಿಲ್ಲ, ಸಾಂಗ್ ಸೆಟ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ಅವಾಗ ಈ ರೀಲ್ ನೋಡ್ಕೊಳ್ಳಿ. ಆ ಒಂದು ಸುಂದರವಾದ ಹೂವನ್ನು ನೋಡಲಿಕ್ಕೆ ಎಷ್ಟು ಜನ ಬಂದಿದ್ರು ಗೊತ್ತಾ? ಜನ ಅಲ್ಲ, ಜನಸಾಗರ. ಸೊ ದೀಸ್ ಈಸ್ ವೈಟ್ ಫ್ಲವರ್ಸ್ ಅಲ್ಲೇ ಇದ್ವು. ಇವನು ಕೂಡ ತುಂಬ ಬ್ಯೂಟಿಫುಲ್ ಆಗಿದ್ವು. ಗೈಸ್, ನಾವು ಈ ಸುಂದರವಾದ ಹೂವುಗಳನ್ನು ನೋಡಿಕೊಂಡು ನಮ್ಮ ರೂಮಿಗೆ ಹೋದ್ವಿ. ನಮ್ಮ ಮಮ್ಮಿ ರೂಮಿಗೆ ಹೋದ್ಮೇಲೆ ನಾನು ಟಯರ್ಡ್ ಆಗಿ ಮಕ್ಕೊಂಡಿದ್ನಲ್ಲ, ಅವಾಗ ಒಂದು ವೀಡಿಯೋ ಮಾಡಿದ್ದಾಳೆ. ಸೊ ಏನು ಮಾಡಿದ್ದಾಳೆ ಅಂತ ನೋಡಿ. ಸೊ ನಮ್ಮ ಮಮ್ಮಿ ವೀಡಿಯೋ ಮಾಡಿದ್ದಾಳೆ. ಇಲ್ಲಿ ನಾನು ಕತ್ತಿ, ಎಮ್ಮಿ, ನಾಯಿ, ಹಂದಿ ಎಲ್ಲ ಮಾರ್ಕೊಂಡು ಮಕ್ಕೊಂಡಿನಿ. ನಮ್ಮ ಮಮ್ಮಿ ವೀಡಿಯೋ ಮಾಡಿದ್ದಾಳೆ. ಸೊ ಜಸ್ಟ್ ನೋಡಿ. ಸೊ ಗೈಸ್, ಫಸ್ಟ್ ಡೇ ನಾವು ಕಾಶ್ಮೀರಿಗೆ ಹೋಗಿದ್ವಲ್ಲ ಪಾರ್ಕ್ ನೋಡ್ಲಿಕ್ಕಂತ, ಅಲ್ಲಿ ತಗೊಂಡಿರೋ ಫೋಟೋಸ್ ಇವು. ನಮ್ಮ ಮಮ್ಮಿ ತೋರಿಸ್ತಿದ್ದಾಳೆ ನೋಡಿ ನಮ್ಮ ಆಲಿಯಾ ಅಂತ. ಸೊ ಕಮೆಂಟ್ ಮಾಡಿ ಹೇಗೆ ಕಾಣ್ತಿದ್ದೀನಿ ಅಂತ. ಇಫ್ ಯು ನೀಡ್ ಪಾರ್ಟ್ 3 ದೆನ್ ಕಮೆಂಟ್ ಡೌನ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್.